ಸಣ್ಣ ಮೊಮ್ಮಗು ಕೂಡ ಒಂದು ವಿಶ್ ಮಾಡಿ ನನಗೆ ಕಳಿಸಿದೆ ಈ ರೀತಿ ಆಗಲಿ ಅಂತ. ಇಷ್ಟು ಕೂಡ ನನ್ನ ಒಂದು ಹೆಜ್ಜೆ ಗುರುತು ಬಂದಿದೆ. ಇದಕ್ಕೆಲ್ಲ ಎಲ್ಲ ಸಹಕಾರನೂ ಇದೆ, ಮನೆಯವರ ಸಹಕಾರ ಇದೆ, ಹಾಗೆ ನನ್ನ ಗೆಳತಿಯರೆಲ್ಲ ಸಹಕಾರನೂ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಇಂಥ ದಿನ ಇಂಥ ಲೇಖಕರ ಮಧ್ಯೆ ಕುಳಿತುಕೊಳ್ಳುವಂಥ ಅವಕಾಶ ಒದಗಿಸ್ಕೊಟ್ಟಿದ್ದು ಸತ್ಯಪ್ರಕಾಶ್ ಅವರಿಗೂ ಕೂಡ ಮತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ನಮಸ್ಕಾರ. ಶ್ರೀಮತಿ ವನಜಾ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಈಗ ಬಿಡುಗಡೆಯಾದ ಪುಸ್ತಕಗಳನ್ನು ಮನೆಗೊಂದರಂತೆ ಉಚಿತವಾಗಿ ಕೊಡಲಾಗುವುದು. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಕೈ ಊಟ ಏರ್ಪಡಿಸಿದೆ, ದಯವಿಟ್ಟು ಎಲ್ಲ ಸ್ವೀಕರಿಸಿ ತೆರಳಬೇಕು. ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನು. ಈಗ ನಮ್ಮ ಜ್ಞಾನದೀಪಿಕಾ ಎಜುಕೇಶನ್ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಶ್ರೀಯುತ ಎನ್ ಸತ್ಯಪ್ರಕಾಶ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ವೇದಿಕೆಯ ಮುಂಭಾಗದಿಂದ ಎಲ್ಲ ಸ್ನೇಹಿತರೆ ಹಾಗೂ ಕುಟುಂಬ ಬಂದಿದ್ದಾರೆ. ಚಂದ್ರಶೇಖರ್ ಮತ್ತು ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ, ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಹಾಗೂ ಕುಟುಂಬದ ವರ್ಗದಿಂದ ಅದಕ್ಕೋಸ್ಕರ ನಾನು ಹೇಳ್ತಾ ಬಂದಿದ್ದೆ. ವನಜಾ ಚಂದ್ರಶೇಖರ್ ಅವರ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡ ತಕ್ಷಣ ನಮಗೆ ಜ್ಞಾಪಕ ಬಂದಿದ್ದು, ನಮಗೆ ಸಾಮಾನ್ಯ ಪುಸ್ತಕ ಬಿಡುಗಡೆ ತಕ್ಷಣ ಜ್ಞಾಪಕ ಬರೋದು ಈ ಇಬ್ಬರು ಮಹನೀಯರೇ. ಯಾವ ಜನರ ಪುಣ್ಯಾಲಯವನ್ನು ನಂದು ವೈಯಕ್ತಿಕವಾಗಿ ಈ ಇಬ್ಬರು ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದಾರೆ, ಅದು ನನ್ನ ಪುಣ್ಯ. ಅದೇ ಥರ ಯಾವಾಗ ಏನು ಕೇಳಿದ್ರು ಇಲ್ಲ ಅಂತ ಹೇಳಿದೆ, ಇದುವರೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಬರ್ತಾರೆ, ಅದಕ್ಕೆ ನಮಗೆ ಭಾರಿಯಾಗಿದೆ. ಈ ಒಂದು 4-5 ದಿವಸನೇ ಅಂಶಕ್ಕೆ ಮನೆಗೆ ಹೋದಾಗ ಸ್ವಲ್ಪ ಒಂದು ನಿಮಿಷ ನನಗೊಂಥರ ಆಯಿತು ಮನಸ್ಸು. ಯಾಕೆಂದರೆ ವಿಷಯ ಇದಾಗೋಗಿದೆ, ಚೇಂಜ್ ಆಗುತ್ತಾ, ಡೇಟ್ ಈಗ ಆಗಿದೆಯಲ್ಲ. ನಾನು ಏನೂ ಮಾತಾಡಲಿಲ್ಲ. 2 ನಿಮಿಷ ಸುಮ್ಮನೆ ಅದ್ರ ಜೊತೆ ನಿಂತ್ಕೊಂಡ್ಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಹೋಗಿ ಇನ್ನೂ ಊಟಕ್ಕೆ ಹೋಗ್ತಾ ಇದ್ದೆ, ಆಗ ಇನ್ನೂ ಕೂತಿದ್ದಿಲ್ಲ. ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಸರ್ ನಾನು ಪ್ರೋಗ್ರಾಮಲ್ಲಿ ಇರ್ತೀನಿ ಸರ್ ಅಷ್ಟೇ. ಪಾಪ ಅವ್ರು ಹುಬ್ಳಿಗೆ ಹೋಗ್ಬೇಕಾದ್ರೆ ನನಗೆ ಬಂದುಬಿಟ್ಟಿದ್ರು. ಆದರೆ ನಮ್ಮಲ್ಲಿ ಒಪ್ಕೊಂಡಿದ್ರೆ ನಂಗೆ ಬರಲೇಬೇಕು ಅಂತ ಹಾಗೆ. ಸೊ ಮತ್ತೆ ಬೆಳಗ್ಗೆ ಒಂದು ಮೈಲ್ ರಿಮೈಂಡರ್ ಅಂತ ಕಳಿಸಿದ್ದೆ. 3 ಸರಿ ಓಕೆ ಹೇಳ್ಬಿದ್ದೆ. ಅಂದರೆ ಈ ಕಾರ್ಯಗಳಿಗೆ ಅತ್ಯಂತ ಹೇಳಿ ಮಾಡಿಸಿದ ವ್ಯಕ್ತಿಗಳು ಈ ಇಬ್ಬರು. ಯಾಕೆಂದರೆ ಪ್ರೋತ್ಸಾಹ ಕೊಡೋದಿದೆಯಲ್ಲ ಬಹಳ ಮುಖ್ಯ. ಚಂದ್ರಶೇಖರ್ಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ, ಅದಕ್ಕೆ ಜಸ್ಟ್ ಹೇಳಿದೆ 40 ವರ್ಷ ಮೇಲೆ ಶುರುವಾಗುತ್ತೆ, ಅದಕ್ಕೋಸ್ಕರ ಹೇಳಿದೆ. ಯಾವಾಗ ನಾನು ಚಂದ್ರಶೇಖರ್ ಮನೆಗೆ ಹೋದ್ರೆ ಮನೆಜಾರ ಫಸ್ಟ್ ಕಾಫಿ ಕೊಟ್ಬಿಟ್ಟು ಯಾವುದಾದ್ರು ಒಂದು ಮ್ಯಾಗ್ಝಿನ್ ಕೊಡ್ತಾ ಇದ್ರು. ಇದು 1986ರಿಂದ ಕೊಡ್ತಾ ಬಂದಿರೋದು. ನಾವು ಫ್ರೀ ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದ್ವಿ ಜಿಡಿ ನಾಡು ಹಾಲಲ್ಲಿ. ಆವಾಗ ನಾನು ಬ್ರಾಹ್ಮಣ ಸಭೆಯ ಒಬ್ಬ ಕಾರ್ಯಕರ್ತನಾಗಿದ್ದೆ, ನಮ್ಮ ರಾಮಚಂದ್ರ ಆಗಿದ್ದರು. ನಾನು ಕಾಫಿ ತೊಗೊಂಡು ಹೋಗಿ ಕೊಡೋದು ನನ್ನ ಕೆಲಸ. ಆವಾಗ ಎಷ್ಟೋ ಜನ ಚಂದ್ರಶೇಖರ್ ಮನೆಯಲ್ಲಿ ಕಾಫಿ ಮಾಡಿಸ್ಕೊಂಡೋಗಿ ಅಲ್ಲಿ ಬರೋ ಟೀಚರ್ಸ್ಗೆ ಕಾಫಿ ಕೊಟ್ಟು ಬರೋದು. ಹಾಗೆ ಕಾಫಿ ಮಾಡೋ ಟೈಮ್ ಇರೋದಲ್ಲ, ಅವಾಗೆಲ್ಲ ಮ್ಯಾಗ್ಝಿನ್ ಹಣ್ಣು ಅದರೆಲ್ಲ ಇವತ್ತು ಒಂದೊಂದು ಲೇಖನ ಆಯಿತು. ಕಾಫಿ ಕೊಟ್ಬಿಟ್ಟು ಈ ಥರ ಹೀಗೆ ಬರ್ತೀನಿ ಅಂತ ನಾನು ಆವಾಗಿಂದಲೇ ಹೇಳ್ತಾ ಬಂದಿದ್ದೆ. ಅದು ಪ್ರಾಬಬ್ಲಿ ಶಂಕದಿಂದ ಬಿದ್ದಿರೋ ತೀರ್ಥ ಅಂತ ಕಾಣಿಸುತ್ತೆ. ನಮ್ಮ ಲಕ್ಷ್ಮೀ ಭಟ್ರು ಸ್ವಲ್ಪ ಬೇರೆ ಥರ ಹೇಳಿದ್ದಾರೆ. ಇದಾಗಬೇಕಾದ್ರೆ ಸುಮಾರು 8-10 ವರ್ಷ ಹಿಂದೆನೇ ಆಗಬೇಕಾಗಿತ್ತು. ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಇವತ್ತು ಆ ಕಾಲ ಕೂಡಿ ಬಂದಿತ್ತು. ಅದರ ಜೊತೆಗೆ ನನ್ನ ಪುಣ್ಯ, ನಮ್ಮ ಜ್ಞಾನದೀಪಿಕಾ ಎಜುಕೇಷನ್ ಟ್ರಸ್ಟ್ ಕಡೆಯಿಂದ ಇದು ಆಗಬೇಕು ಅಂತ ಆಯಿತು ಅಂತ ಕಾಣಿಸುತ್ತೆ. ಹಾಗಾಗಿ ವೈಯಕ್ತಿಕವಾಗಿ ಹಾಗೂ ಟ್ರಸ್ಟ್ ಪರವಾಗಿ ವನಜಾ ಅವರಿಗೆ ನನ್ನ ಪೂರ್ವಕ ಧನ್ಯವಾದ ಸಮರ್ಪಿಸ್ತೇನೆ. ಇದು ನಮ್ಮ 4ನೆಯ ಪ್ರಕಟಣೆ. ಮೊದಲನೇದು ಮನೆಗೊಂದು ಭಗವದ್ಗೀತೆ ಅಂತ ಮಾಡಿದ್ವಿ, ಇದೇ ಹಾಲಲ್ಲಿ ಮಾಡಿದ್ವಿ. 2ನೇ ಬುಕ್ಕು ಸತ್ಯದರ್ಶನ ಅಂತ ನನ್ನ ಆತ್ಮಚರಿತೆಯನ್ನು ಇವರಿಬ್ಬರೇ ಅಮೆರಿಕಾದಲ್ಲಿ ಪ್ರಕಟಣೆ ಮಾಡಿದರು. ಈಗ ಈ 2 ಪುಸ್ತಕ ಆಗಿದೆ. ಮುಂದಿನ ವರ್ಷ ನಮ್ಮ ಟ್ರಸ್ಟಿಂದಾನೇ ಮನೆಯಲ್ಲಿ ಸುಮಾರು ಇನ್ನೂ ಇದೆ, ನಾನು ನೋಡಿದ್ದೀನಿ. ಅದನ್ನೆಲ್ಲ ಇನ್ನೊಂದಷ್ಟು ಬರೀತಾ ಇರಲಿ, ಅಷ್ಟೊಂದಕ್ಕೆ ಇನ್ನೊಂದು 300 ಲೇಖನ ಸೇರಿಸಿ ಇನ್ನೂ 2 ಪುಸ್ತಕ ನೆಕ್ಸ್ಟ್ ಇಯರ್ ಬಿಡುಗಡೆ ಮಾಡೋಣ ಅಂತ ಕೇಳ್ಕೊತೀನಿ.
ನಮ್ಮ ಜ್ಞಾನದೀಪಿಕ ಎಜುಕೇಷನ್ ಟ್ರಸ್ಟ್ ಬಗ್ಗೆ 2 ಮಾತನ್ನು ಹೇಳಿದ್ದಾರೆ. ನಾವು ತುಂಬ ದೊಡ್ಡದಾಗಿ ಯಾವ ಕಾರ್ಯಕ್ರಮ ಮಾಡಿಲ್ಲ. ಸುಮಾರು ವರ್ಷಕ್ಕೆ ಒಂದು 10 ಜನ ಮಕ್ಕಳಿಗೆ ಯಾರ್ಯಾರು ಡೊನೇಷನ್ ಕೊಡ್ತಾರೆ ಅಂತದನ್ನು ಇಟ್ಕೊಂಡು ಅದರಲ್ಲಿ ಮೇಜರ್ ಪಾರ್ಟ್ ಅದೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥೆಲ್ಲ ಫ್ಯಾಮಿಲಿ ಟ್ರಸ್ಟೇ. ಹೊರಗಡೆ 3-4 ಜನ ಇದ್ದರು, ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ. ಹಾಗಾಗಿ ನಾವು ಫ್ಯಾಮಿಲಿ ಟ್ರಸ್ಟ್ ಅಂತಲೇ ಕರ್ತಿರೋದು. ನಾನು ಟ್ಯೂಷನ್ ಮಾಡ್ತೀನಿ, ರಿಟೈರ್ ಆದ ಸ್ವಲ್ಪ ಒಂದು 2 ಬ್ಯಾಗ್ ಟ್ಯೂಷನ್ ಮಾಡ್ತೀನಿ. ಟ್ಯೂಷನ್ ಬರೋ ದುಡ್ಡನ್ನು ನಾವು ಪೂರ್ತಿ ಹಂಚ್ಕೊಳ್ಳೋಕೆ ಹೋಗಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಟೀಚರ್ಸ್ಗಳಿಗೂ ಗೊತ್ತು, ಒಂದು 5-6 ಜನ ಇದ್ದೀವಿ. ಅವರೆಲ್ಲರೂ ಸೇರಿ ನಾವು ಅವ್ರು ಏನು ಕೊಡ್ತೀವಿ ಉಳಿದಿದ್ದನ್ನು ಸುಮಾರು ಒಂದು 20% ಈ ಥರ ಕಾರ್ಯಕ್ರಮಗಳಿಗೆ ಟ್ರಸ್ಟ್ ಆಗ್ತೀವಿ. ಅದು ನಾವೇ ಹಂಚ್ಕೋಬೋದು. ಆದರೆ ಎಷ್ಟಿದ್ರೂ ನಮಗೆ ಬೇಕು. ಆದರೆ ಸಮಾಜಕ್ಕೆ ನಾವೇನಾದರೂ ಕೊಡಲೇಬೇಕು. ಇದು ನಮ್ಮ ಸಮಾಜದ ಋಣ. ಆ ಸಮಾಜದ ಋಣವನ್ನು ಒಂದಲ್ಲ ಒಂದು ರೀತಿಯಲ್ಲಿ ತೀರಿಸಲೇಬೇಕು ಅಂತ ಹೇಳಿ ನಮ್ಮ ಟ್ರಸ್ಟಿಗಳನ್ನು ಮನಸ್ಸು ಮಾಡಿದ್ರು. ಹಾಗಾಗಿ ಇದು ಬೆಳ್ಕೊಂಡು ಬಂದಿದೆ. ಆದರೆ ತುಂಬ ಕಾರ್ಯಕ್ರಮ ಹಾಕೋದಿಲ್ಲ, ವರ್ಷಕ್ಕೆ 2-3 ಕಾರ್ಯಕ್ರಮ ಹಾಕೊಂಡು ಮಾಡ್ತಾ ಇದ್ವಿ. ಇದಕ್ಕೆಲ್ಲರೂ ಪ್ರೋತ್ಸಾಹ ಇದೆ, ಅದಕ್ಕೂ ವೈಯಕ್ತಿಕವಾದ ಧನ್ಯವಾದ ಸಮರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದಿರೋದ್ರಲ್ಲಿ ನನಗೆ ನಡೆದಿ ಮಾತಾಡೋದು ತುಂಬ ಇಷ್ಟ ಆಯಿತು. ಅದು ನನ್ನಮ್ಮ, ನಾ ಕಂಡಂತೆ ನನ್ನಮ್ಮ ಅಂತ ಬರುತ್ತಲ್ಲ, ಆಟೋಮೆಟಿಕ್ಕಾಗಿ ಎಮೋಷನ್ ಆಗ್ಬಿಡ್ತಾರೆ. ಯಾರಾದರೂ ಎಲ್ಲ ಅಮ್ಮಂದರು ಎಮೋಷನ್ ಆಗ್ತಾರೆ, ಎಲ್ಲ ಮಕ್ಕಳು ಎಮೋಷನ್ ಆಗ್ತಾರೆ, ಕೂತರು ಎಮೋಷನ್ ಆಗ್ತಾರೆ. ಯಾಕೆಂದರೆ ಆ ತಾಯಿ ಅನ್ನೋ ಪದ ಇದೆಯಲ್ಲ, ಅಮ್ಮ ಅನ್ನೋ ಪದ ಇದೆಯಲ್ಲ, ಅಷ್ಟೊಂದು ಇನ್ಸ್ಪೈರಿಂಗನ್ನು, ಎಫೆಕ್ಟಿವನ್ನು, ಎಮೋಷನ್. ನನಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ. ತುಂಬ ಚೆನ್ನಾಗಿ ಮಾತಾಡಿದೆ. ಈಗ ನಾನು ಕನ್ನಡದಲ್ಲಿ ಮಾತಾಡೋಕ್ಕಾಗಿದ್ದೀನಿ. ಏನಾದ್ರು ಕನ್ನಡದಲ್ಲಿ ಮಾತಾಡಿದರೆ ಪ್ರಾಬಬ್ಲಿ ಎಲ್ಲರೂ ಹೊತ್ಬಿಟ್ರು ಅಂತ ಡೆಫಿನೆಟಾಗಿ ಹೇಳ್ತೀನಿ. ಆದರೂ ಕೂಡ ನನ್ನ ಕನ್ನಡಂತೂ ನೀವು ಬಂತು, ಚೆನ್ನಾಗಿ ಮಾತಾಡ್ತೀನಿ. ಕಂಗ್ರಾಟ್ಸ್. ಮತ್ತೊಮ್ಮೆ ಎಲ್ರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಸಮರ್ಪಿಸ್ತೇನೆ. ಶ್ರೀಯುತ ಎನ್ ಸತ್ಯಪ್ರಕಾಶ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯದಾಗಿ ವಂದನಾರ್ಪಣೆ ಸನ್ಮಾನ್ಯ ಶ್ರೀ ಟಿ.ಎಚ್. ಚಂದ್ರಶೇಖರ್ ಅವರಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಅತೀವಾದ ಸಂತೋಷವಾಗಿದೆ ನನಗೆ. ಕಾರಣ ಇವತ್ತಿನ ಮುಖ್ಯ ಅತಿಥಿಗಳು ಇಬ್ಬರು ಸಹಿತ ಅವರವರ ಕ್ಷೇತ್ರದಲ್ಲಿ ಮೇರು ಪರ್ವತಗಳೇ. ಡಾಕ್ಟರ್ ಗುರುರಾಜ್ ಗರ್ಜ್ಗೆ ಅವರು ಇನ್ನೇನು ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಪ್ರಸಿದ್ಧ ವಾಗ್ಮಿಗಳು, ಅಂಕಣಕಾರರು ಮತ್ತು ಸೃಜನಶೀಲ ಶೈಕ್ಷಣಿಕ ಕೇಂದ್ರದ ಅಧ್ಯಕ್ಷರಾಗಿದ್ದಾರೆ. ಅವರ ಪರಿಚಯ ಸಾಮಾನ್ಯವಾಗಿ ವಿದ್ಯಾಕ್ಷೇತ್ರದಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲೇನು ಪೂರ್ತಿ ಹೊರದೇಶದವ್ರಿಗೆ ಸಹಿತ ಗೊತ್ತಿದೆ. ಅಂಥ ಒಬ್ಬರು ವ್ಯಕ್ತಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಿತನುಡಿಗಳನ್ನು ಹೇಳಿದ್ದು ಮತ್ತು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದು ನನಗೆ ಅಷ್ಟೊಂದು ಸಂತೋಷಕ್ಕೆ ಕಾರಣವಾಗಿದೆ. ಅವರುಗಳಿಗೆ ಪುರ್ಸೊತ್ತೇ ಇರೋದಿಲ್ಲ, ಒಂದು ದಿವಸನೂ ಪುರ್ಸೊತ್ತಿಲ್ಲ, ಅಷ್ಟೊಂದು ಎಂಗೇಜ್ಮೆಂಟ್ ಇರುತ್ತೆ. ಅಂಥದ್ರೂ ಸಹಿತ ನಮ್ಮ ಮೇಲೆ ಅಭಿಮಾನವಿಟ್ಟು ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿಯಲ್ಲಿ ಚಲನಚಿತ್ರ ಪ್ರಪಂಚದಲ್ಲಿ ಮೇರು ಪರ್ವತ ಹಂಸಲೇಖ ಅವರು ಯಾವುದಾದ್ರು ಕನ್ನಡ ಚಿತ್ರ ಹೊರಗೆ ಬಂತು ಅಂತಂದರೆ ಸಾಮಾನ್ಯವಾಗಿ ಒಂದು 10-20 ಚಲನಚಿತ್ರಗಳು ಬಂತು ಅಂದ್ರೆ ಅದರ ಮುಕ್ಕಾಲು ಭಾಗ ಎಲ್ಲ ಇವರ ಸಂಗೀತ ನಿರ್ದೇಶನದೇ ಆಗಿರುತ್ತೆ. ಅದರ ಜೊತೆಗೆ ಇವ್ರ ಸಂಗೀತ ನಿರ್ದೇಶನ ಅಷ್ಟೊಂದು ಚೆನ್ನಾಗಿರುತ್ತೆ. ಆ ಹಾಡುಗಳನ್ನ ಪ್ರತಿಯೊಬ್ಬರು ಇವತ್ತಿನ ಮಕ್ಕಳಂತೂ ಗುಣಗುಣಿಸ್ತಾನೆ ಇರ್ತಾರೆ. ಅವರು ಬರೀ ಚಲನಚಿತ್ರ ಸಂಗೀತ ನಿರ್ದೇಶಕರು ಮಾತ್ರ ಅಲ್ಲ, ಅವರು ಸಂಕಲನಕಾರರು ಹಾಗೂ ಮತ್ತೆ ಗೀತ ರಚನೆಕಾರರು ಮತ್ತು ಕವಿಗಳು ಸಹಿತ. ಅವರ ಭಾಷಣ ಕೇಳಿದ ಮೇಲೆ ನಾನೇನೇನು ಹೇಳಬೇಕಾದಿಲ್ಲ. ಅಂಥ ಒಬ್ಬರು ವ್ಯಕ್ತಿಗಳು ಸಹಿತ ಇವತ್ತಿನ ನಮ್ಮ ಆಹ್ವಾನವನ್ನು ಅಂಗೀಕರಿಸಿ ಬಂದಿರುವುದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ತಮಗೂ ಸಹಿತ ಧನ್ಯವಾದಗಳು. ಇವತ್ತಿನ ಈ ಪುಸ್ತಕಗಳು ಹೊರಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಈಗಾಗಲೇ ತಿಳಿಸಿದಂತೆ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ರು ಮತ್ತು ಸತ್ಯಪ್ರಕಾಶ್ ಅವರು ಅನೇಕ ಸಾರಿ ನಮ್ಮ ಮನೆಗೆ ಬಂದಾಗ ಇವು ನಮ್ಮ ವನಜ ಅವರು ಆ ಮ್ಯಾಗಝೀನ್ಸ್ಗೆ ಇದಕ್ಕೆ ಬರೆದಂಥ ಲೇಖನಗಳನ್ನ ನೋಡ್ತಾ ಇದ್ದು ಈಗ ಅವ್ರು ಹೇಳ್ದಂಗೆ 7-8 ವರ್ಷದ ಕೆಳಗಡೆ ಅವ್ರು ಹೇಳಿದ್ರು ಎಲ್ಲದನ್ನು ಒಂದು ಕಡೆಯಲ್ಲಿ ಜೋಡಿಸಿಡಿ, ಅದನ್ನು ಪುಸ್ತಕದ ರೂಪದಲ್ಲಿ ಹೊರಗೆ ತರಬೇಕು ಅಂತ. ಅದನ್ನು ನಾವೇನು ಅಷ್ಟೊಂದು ನಿಜವಾಗಿ ಮಾಡಿದ್ದಿಲ್ಲ. ಆದರೆ ಸಹಿತ ಅವರೇ ಮತ್ತೆ ಪ್ರೆಷರ್ ಹಾಕಿದ್ರು. ಈಗ ಒಂದು 2 ತಿಂಗಳು 3 ತಿಂಗಳ ಕೆಳಗೆ ಲಕ್ಷ್ಮೀನಾರಾಯಣ ಭಟ್ರು ಮನೆಗೆ ಬಂದಾಗ ಅವರು ಪ್ರೆಷರ್ ಹಾಕಿದ್ರು. ನಮ್ಮ ಸತ್ಯಪ್ರಕಾಶರವರಿಗೆ ಯಾವ್ದಾದ್ರು ಒಂದು ವಿಷಯ ಅವ್ರಿಗೆ ಗಮನಕ್ಕೆ ಬಂತು ಅಂತಂದ್ರೆ ಆ ಕೆಲಸ ಆಗೇ ತೀರುತ್ತೆ. ಶತಸಿದ್ಧ ಅವರು ಕೈ ಹಿಡಿದು ಬಿಟ್ರೆ ಆ ಕೆಲಸ ಮುಗಿಯೋವರೆಗೂ ಬಿಡಲ್ಲ ಅವರು.
ನಾನು ಈ ಪುಸ್ತಕ ಹೊರಗೆ ತರೋದಕ್ಕೋಸ್ಕರವಾಗಿ ಏನೊಂಚೂರು ಕೆಲಸ ಮಾಡಿಲ್ಲ. ಪ್ರತಿಯೊಂದು ಒಂದು ಪ್ರೆಸ್ಸಿಂದ ಹಿಡಿದು ಒಂದ್ಸರಿ ನಾನು ಪ್ರೆಸ್ ಒಳಗೂ ಹೋಗಿಲ್ಲ. ಆದ್ರೆ ಮಾತ್ರ ಪುಸ್ತಕ ರೆಡಿಯಾಗಿ ಬಂದಿದೆ. ಅದಕ್ಕೆ ನಿಜವಾಗಲೂ ಸಹಿತ ನಾನು ಎಷ್ಟು ಹೊಗಳಿದ್ರು ಸಾಲದು. ನಮ್ಮ ಸತ್ಯಪ್ರಕಾಶ್ ಅವರು, ಲಕ್ಷ್ಮೀನಾರಾಯಣ ಭಟ್ರವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಯಮಾಡಿ ಲಕ್ಷ್ಮೀನಾರಾಯಣ ಭಟ್ರು ಸಹಿತ ವೇದಿಕೆಗೆ ಬರಬೇಕು. ಸತ್ಯಪ್ರಕಾಶ್ ಅವರು ಸಹಿತ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ನಳಿನಿ ರಾಜೇಶ್ ಅವರು ಸನ್ಮಾನವನ್ನು ಮಾಡ್ತಾರೆ. ದಯಮಾಡಿ ಸ್ವೀಕರಿಸಬೇಕು ಅಂತ ಬಿಟ್ಟು ಅವ್ರ ಹತ್ರ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೊಡಲ್ಲ, ಅದಕ್ಕೋಸ್ಕರವಾಗಿ ಸಿಂಪಲ್ ಆಗಿ ಅರ್ಪಣೆ ಮಾಡ್ತಾ ಇದ್ದೇನೆ. ಲಕ್ಷ್ಮೀನಾರಾಯಣ ಭಟ್ರು ಬಂದ ಮೇಲೆ ಅವ್ರಿಗೂ ಸಹಿತ ಗೌರವ ಅರ್ಪಣೆ ಮಾಡ್ತೀನಿ. ಮುಖಪುಟದ ವಿನ್ಯಾಸವನ್ನು ಮಾಡಿಕೊಟ್ಟವರು ನಮ್ಮ ಮಂಟಪ್ ಕುಲಕರ್ಣಿ ಅವರು ನಮ್ಮ ಸತ್ಯಪ್ರಕಾಶ್ ಅವರ ಸ್ಟೂಡೆಂಟಯ್ಯ. ಅವರು ತಮ್ಮ ಕೆಲಸವನ್ನು ಅರ್ಪಣೆ ಮಾಡ್ತಾರೆ. ಮತ್ತೆ ಈ ಪುಸ್ತಕಗಳನ್ನ ಅಂದವಾಗಿ ಸಕಾಲದಲ್ಲಿ ಮುದ್ರಣ ಮಾಡಿಕೊಟ್ಟಿದ್ದಾರೆ. ಪದ್ಮಾ ಪ್ರಿಂಟರ್ಸ್ ರವರ ಮಾಲೀಕರಾದ ಮಾದಯ್ಯನವರಿದ್ದರೆ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು, ಅಥವಾ ಅವರ ಸುಪುತ್ರರು ಬಂದಿದ್ದರೆ ಸಹಿತ ಅವರು ಬರ್ಬೋದು. ದಯಮಾಡಿ ಬಂದು ಸತ್ಯಪ್ರಕಾಶ್ ಅವರಿಂದ ಗೌರವ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸತ್ಯಪ್ರಕಾಶ್ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೋ ಅಷ್ಟೇ ಶ್ರಮ ಪಟ್ಟಿರೋದು ನಮ್ಮ ರಾಜಿ. ನಿಜವಾಗ್ಲೂ ಅದ್ಭುತ ಸರ್ ಇದು. ನೋಡಿ, ಯಾರನ್ನೂ ಬರ್ತಿಲ್ಲ ನೀವು. ಇಲ್ಲಿ ನೋಡಿ, ಹಾಗೆ ಇಲ್ಲಿ ನೋಡಿ. ಸಂಜನಾ ರಾವ್ ಮತ್ತು ವೃಂದದವರಿಗೆ ಸಹಿತ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ದಯಮಾಡಿಸಿ ವೇದಿಕೆಗೆ ಆಗಮಿಸಬೇಕು. ಗ್ರೂಪ್ ಫೋಟೋ ನಿಲ್ಸ್ಬೇಕು. Thank you. ಸಹಕಾರ ನೀಡುತ್ತಿರುವಂತಕ್ಕಂಥವರು ಚಾರ್ಟರ್ಡ್ ಅಕೌಂಟೆಂಟ್ ರಾಜೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸ್ಬಿಟ್ಟು ಗೌರವ ಸ್ವೀಕರಿಸಬೇಕು ಕೇಳ್ತಾರೆ. ಮುಖ್ಯವಾದ ವ್ಯಕ್ತಿಗಳು ಅಂತಂದ್ರೆ ಸತ್ಯಪ್ರಕಾಶ್ ಅವರ ಮಿಸಸ್ ವಿಶಾಲಕ್ಷ್ಮವರು ಅವರು ದಯಮಾಡಿ ಬಂದು ಅವರ ಪತಿಯವರಿಂದಲೇ ಗೌರವ ಸ್ವೀಕರಿಸಬೇಕು ಕೇಳ್ತಾರೆ. ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ನಾನು ದೀಪಿಕಾ ಶೈಕ್ಷಣಿಕ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀ ಎನ್ ಶಿವಮೂರ್ತಿಯವರು ಅವರು ಸಹಿತ ನಮ್ಮ ದಯವಿಟ್ಟು ಬಂದು ತಮ್ಮ ಗೌರವ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ.
ಪದಾಧಿಕಾರಿಗಳು ಸಹಿತ ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಸುಬ್ಬಲಕ್ಷ್ಮಿ ಶರ್ಮಾರವರು ಮನಜಾರವರ ಬಗ್ಗೆ ಎರಡು ಮಾತಾಡಿ ತುಂಬ ಸಂತೋಷಪಡಿಸಿದ್ದಾರೆ. ಅವ್ರಿಗೂ ಸಹಿತ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆಹ್ವಾನವನ್ನು ಅಂಗೀಕರಿಸಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮರೆತೋ ಅಥವಾ ಗೊತ್ತಿಲ್ಲದಲ್ಲೇನೋ ಅಕಸ್ಮಾತ್ ಇನ್ನೂ ಅನೇಕರು ಸಹಾಯ ಸಹಕಾರ ನೀಡಿರೋ ಹೆಸರು ಅಕಸ್ಮಾತ್ ಮರ್ತಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಿರ್ತಕ್ಕಂಥ ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕೈ ಊಟದ ವ್ಯವಸ್ಥೆ ಇದೆ ಮೇಲ್ಭಾಗದಲ್ಲಿ, ದಯಮಾಡಿ ಎಲ್ಲರೂ ಸಹಿತ ಕಡೆದು ಹೋಗ್ಬೇಕಾದ್ರೆ ಎಲ್ಲರೂ ಸಹಿತ ಎಲ್ಲರಿಗೂ ಪುಸ್ತಕಗಳನ್ನ ವಿತರಿಸಲಾಗುತ್ತೆ. ದಯಮಾಡಿ ಎಲ್ಲರೂ ಪುಸ್ತಕಗಳು ತಗೊಂಡು ಹಾಗೆ ಎಲ್ಲರೂ ಸಹಿತ ಭೋಜನದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಎರಡು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.